ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸಚಿವ ಶಿವಾನಂದ ಪಾಟೀಲರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು, ರೈತ ಸಂಘಟನೆಗಳಿಂದ ಒತ್ತಾಯ. ಸಾಗರ್ ಖಂಡ್ರೆ ಇವರ ಅಭಿಮಾನಿಗಳ ಬಳಗ ವತಿಯಿಂದ ರಕ್ತದಾನ ಶಿಬಿರ. ಅಶೋಕ್ ರಾಜ್ಗಿರ ಅವರನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಲು ಅರಬೆತ್ತಲೆ ಹೋರಾಟ. ಜನಪದ ವಿವಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಕುವೆಂಪು ಜನ್ಮ ದಿನಾಚರಣೆ. ಸುದ್ದಿಯ ವಿವರಗಳು. ಸದರಿ ಕರ್ನಾಟಕ ಸರ್ಕಾರದ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ರೈತರ ಕಾಳಜಿ ಇರದೆ, ರೈತರ ಪರ ಇರದೆ, ರೈತರ ಕಷ್ಟಗಳನ್ನು ಅರಿಯದೆ ಬೇಜವಾಬ್ದಾರಿ ಪ್ರತಿನಿಧಿ ಆಗಿರುವ ಇವರು ಸುಮಾರು 2 ದಿನಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಅಂಥಣಿಯಲ್ಲಿ ರೈತರ ವಿರುದ್ಧವಾಗಿ ಹೇಳಿಕೆ ನೀಡಿ ರಾಜ್ಯ ರೈತ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದರಿಂದ ರಾಜ್ಯದ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕದಂತೆ ಹೋರಾಟ ಮಾಡುತ್ತದೆ. ಆದುದರಿಂದ ಮಾನ್ಯರಾದ ತಾವುಗಳು ಸದರಿ ಈ ನಮ್ಮ ಮನವಿಯನ್ನು ಮಾನ್ಯ ಗಣವೆತ್ತ ಮುಖ್ಯಮಂತ್ರಿಗಳಾದ ಶ್ರೀ ಮಾನ್ಯ ಸಿದ್ದರಾಮಯ್ಯನವರಿಗೆ ನಿಮ್ಮ ಮುಖಾಂತರ ತಲುಪಿಸಿ, ರೈತರ ಬಗ್ಗೆ ಕಾಳಜಿ ಇಲ್ಲ, ಇಂತಹ ಬೇಜವಾಬ್ದಾರಿ ಸಚಿವರು ಹಾಗೂ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಇವರನ್ನು ತತ್ಕ್ಷಣವಾಗಿ ವಿಳಂಬ ಮಾಡದೆ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಎಂದು ತಹಸೀಲ್ದಾರರಿಗೆ ಹೋರಾಟಗಾರರು ಕೋರಿದರು. ಈ ಸಂದರ್ಭದಲ್ಲಿ ಮಾಯಪ್ಪ ಲೋಕುರೆ, ಜಿಲ್ಲಾ ಸಂಚಾಲಕರು ಕಲ್ಲಗೌಡ ಪಾಟೀಲ್, ಜಿಲ್ಲಾ ವರಿಷ್ಠರು ಮಹಾದೇವ್ ಹೊಳಕರ್, ತಮ್ಮಣ್ಣ ಪಾಟೀಲ್, ಜಿಲ್ಲಾ ಮುಖಂಡರು ಶ್ರವಣ್ ಕುಮಾರ್ ದೇವಮಾನೆ, ತಾಲೂಕಾ ಸಂಚಾಲಕರ ಹಾಲಪ್ಪ ಅಂಕಲ್ಗಿ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮನವಿ ಇವತ್ತು ನಾವು ಕೊಡಬೇಕಾದ ಏನಪ್ಪಾ ಅಂತಂದ್ರೆ, ಸದರಿ ಕರ್ನಾಟಕ ಸರ್ಕಾರದ ಸಕ್ಕರೆ ಸಚಿವರಾದ ಶ್ರೀಮಾನ್ ಶಿವಾನಂದ ಪಾಟೀಲ್ ಇವರು ರೈತರ ಕಾಳಜಿ ಇಲ್ಲದೆ, ರೈತರ ಪರ ಇಲ್ಲದೆ, ರೈತರ ಕಷ್ಟಗಳನ್ನು ಅರಿಯದೆ ಜವಾಬ್ದಾರಿಯಾದ ಪ್ರತಿನಿಧಿಯಾಗಿರುವ ಇವರು ಸುಮಾರು 2 ದಿನಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಹತ್ತನೆಯಲ್ಲಿ ರಾಯಬಾಗ ರೈತರ ವಿರುದ್ಧವಾಗಿ ಹೇಳಿಕೆ ನೀಡಿ ರಾಜ್ಯದ ರೈತರ ಜನರ ಕೆಗ್ಗಣ್ಣಿಗೆ ಗುರಿಯಾಗಿದ್ದಾರೆ. ಇದರಿಂದ ರಾಜ್ಯ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕ ರಾಜ್ಯದ ತುಂಬ ಪ್ರತಿಭಟನೆ ಈಗಾಗಲೇ ಚಾಲೂ ಐತಿ, ಹೋರಾಟ ಮಾಡಕ್ಕೆ ನಡೆದೈತಿ ಸದ್ಯ. ಆದ್ದರಿಂದ ಮಾನ್ಯರಾದ ತಾವು ಈ ಸದರಿ ಮನವಿಯನ್ನು ಮಾನ್ಯ ಗಣವೆತ್ತ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ನಿಮ್ಮ ಮುಖಾಂತರ ತಲುಪಿಸಿ, ರೈತರ ಬಗ್ಗೆ ಕಾಳಜಿ ಇಲ್ಲದಂತ ಬೇಜವಾಬ್ದಾರಿಯಾದ ಸಚಿವರು ಹಾಗೂ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರನ್ನು ತಕ್ಷಣವಾಗಿ ವಿಳಂಬ ಮಾಡದೆ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಕೊಡ್ತಾ ಇದ್ದೀವಿ. ಬೀದರ್ನಲ್ಲಿ ಎನ್ಎಸ್ಎಸ್ ಯುಐ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಾಗರ್ ಖಂಡ್ರೆ ಇವರ 26ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಸಾಗರ್ ಖಂಡ್ರೆ ಇವರ ಅಭಿಮಾನಿಗಳ ಬಳಗದ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ಇದೇ ಸಂದರ್ಭದಲ್ಲಿ 45ಕ್ಕಿಂತ ಹೆಚ್ಚು ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ಮತ್ತು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಕೇಕ್ ಕತ್ತರಿಸಿ ಸಾಗರ್ ಖಂಡ್ರೆ ಇವರ ಹುಟ್ಟುಹಬ್ಬವನ್ನು ಅಪಾರ ಅಭಿಮಾನಿ ಬಳಗ ವತಿಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಜ್ಞಾನೇಶ್ವರ್ ನೀರಗುಡೆ, ಡಾಕ್ಟರ್ ಮಹೇಶ್ ಬಿರದರ್, ಮಾಜಿ ನಗರಸಭೆಯ ಸದಸ್ಯ ಧನರಾಜ್ ಹಂಗರ್ಗಿ, ನಗರಸಭೆಯ ಸದಸ್ಯ ಹನುಮಂತ್ ಮಲ್ಕಾಪುರಿ, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾರಿ ಯುವ ಘಟಕದ ಅಧ್ಯಕ್ಷ ಸಂಗಮೇಶ್ ಮೂಲ್ಗೆ, ಎಸ್ಟಿ ಘಟಕ ಜಿಲ್ಲಾ ಅಧ್ಯಕ್ಷ ರಾಕೇಶ್ ಕುರ್ಬನ್ಖೇಡಿ, ಸಂಜುಕುಮಾರ್, ಎಸ್ಟಿ ಘಟಕದ ಅಧ್ಯಕ್ಷ, ಎನ್ಎಸ್ಎಸ್ ಯುಐ ಅಧ್ಯಕ್ಷ ಸಚಿನ್ ಮಲ್ಕಾಪುರೆ, ಈಶ್ವರ್ ಖಂಡ್ರೆ, ಅಭಿಮಾನಿಗಳ ಬಳಗ ಜಿಲ್ಲಾಧ್ಯಕ್ಷ ಅಮರ್ ಹಜನಾಳ್, ಅನಿಲ್ ಹಾಲ್ಹಿಪ್ಪುರ್ಗ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಂದರ್ಭದಲ್ಲಿ ನಾವು 425 ನಾವು ರಕ್ತದಾನ ಮಾಡಿ ನಾವು ಇಡೀ ಜಿಲ್ಲೆಯಲ್ಲೇ ನಾವು ಎಲ್ಲಕ್ಕಿಂತ ಹೆಚ್ಚಿನ ರಕ್ತದಾನ ಮಾಡಿದ್ವಿ. ಸರ್ ಅವ್ರ ಅದರಿಂದಲೇ ನಾವು ರಕ್ತ ನಾವು ಎಷ್ಟು ಮಾಡ್ಬೇಕಂತಂದ್ರೆ ನಾವು ಎಲ್ಲರಿಗೂ ನಾವು ಪರ್ಚೇಸ್ ಮಾಡೋದಕ್ಕೆ ಆಗುದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಯಾವಾಗ ರಕ್ತ ಬೇಕಾಗಿರುತ್ತೆ ಅದೇ ಬ್ಲಡ್ ಗ್ರೂಪ್ ರಕ್ತ ಸಿಗೋದು ಕಷ್ಟ ಆಗುತ್ತೆ. ಇಂಥ ನಾವು ರಕ್ತದಾನ ಶಿಬಿರ ಮಾಡಿದ್ದಾಗ ನಮ್ ಬ್ಲಡ್ ಗ್ರೂಪ್ ಕೂಡ ಗೊತ್ತಾಗುತ್ತೆ. ಉದಾಹರಣೆಗೆ ನಾನು
ಚಿಕ್ಕವನಿದ್ದಾಗ ನನಗೇನ್ ಅನ್ಸಿತ್ತು ಕಿ ನಾನು AB ಪಾಸಿಟಿವ್ ಇದ್ದೀನಿ ಅಂತ ಅನ್ಸಿತ್ತು. ಆದ್ಮೇಲೆ ಒಂದು ರಕ್ತದಾನ ನಾನು ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ಗೋಸ್ಕರ ಮಾಡಿದಾಗ EB ನೆಗೆಟಿವ್ ಅಂತ ಬಂತು. ನಾನ್ ತಿಳ್ಕೊಂಡೆ ಓಕೆ ಬಹುಶಃ ಮಿಸ್ಟೇಕ್ ಆಗಿರ್ಬೋದು ಅಂತ ತಿಳ್ಕೊಂಡೆ. ಮತ್ತೆ ಹೋದ ವರ್ಷ ನಾವು ರಕ್ತದಾನ ಮಾಡಿದಾಗ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ನಿಮಿತ್ತ ಅವಾಗೂ ಮತ್ ಕೂಡ EB ನೆಗೆಟಿವ್ ಬಂತು. ಅವಾಗ ನಂಗೆ ಗೊತ್ತಾಯ್ತು ಕಿ ನಂದು EB ಪಾಸಿಟಿವ್ ಇಲ್ಲ, EB ನೆಗೆಟಿವ್ ಇದೆ. ಇವು ಜಿಲ್ಲೆಯಲ್ಲಿ ಬಹಳ ಅಪರೂಪದ ಬ್ಲಡ್ ಗ್ರೂಪ್ ಅಂತ ನಂಗೆ ವೈದ್ಯರು ಹೇಳಿದ್ರು. ಇದೇ ರೀತಿ ನಾವು ಕೂಡ ರಕ್ತದಾನ ಮಾಡ್ತಾ ಇರುವಾಗ ನಮಗೂ ಸಹಾಯ ಆಗುತ್ತೆ ಕಿ ನಾವು ಮತ್ತೆ ಕನ್ಫರ್ಮ್ ಆಗುತ್ತೆ ಕಿ ನಮ್ದು ಯಾವ ಬ್ಲಡ್ ಗ್ರೂಪ್ ಇದೆ. ಮತ್ತೆ ಯಾರ್ಯಾರು ಜಿಲ್ಲೆಯಲ್ಲಿ ಬಹಳ ಅಪರೂಪದ O ನೆಗೆಟಿವ್ ಇರ್ಬೋದು, EB ನೆಗೆಟಿವ್ ಇರ್ಬೋದು, ಇಂತ ಯಾವ್ದು ಅಪರೂಪದ ಬ್ಲಡ್ ಗ್ರೂಪ್ ಇದೆ ಇದು ನಮ್ಗೆ ಗೊತ್ತಾಗಿದಾಗ ಯಾರ್ಯಾರಿಗೆ ಯಾವಾಗ ಅವಶ್ಯಕತೆ ಇರುತ್ತೆ ಅವಾಗ ನಾವು ರಕ್ತದಾನ ಮಾಡುವುದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಾವು ಯಾರ್ಯಾರು ಬಡವರಿದ್ದಾರೆ ಇದು ರಕ್ತದಾನ ಯಾರಿಗೆ ಸಹಾಯ ಆಗುತ್ತೆ ಅಂತಂದ್ರೆ ಬಡವರಿಗೆ ಜಾಸ್ತಿ ಸಹಾಯ ಆಗುತ್ತೆ. ಯಾಕಂತಂದ್ರೆ ಅವ್ರ ಹತ್ರ ದುಡ್ಡು ಇರೋದಿಲ್ಲ, ಎಲ್ಲಿಂದಾದ್ರೂ ಹೋಗಿ ರಕ್ತ ಖರೀದಿ ಮಾಡುವ ಶಕ್ತಿ ಇರೋದಿಲ್ಲ, ಅವ್ರ ಹತ್ರ ನೆಟ್ವರ್ಕ್ ಕೂಡ ಇರೋದಿಲ್ಲ. ನಾನು ಯಾರ ಹತ್ರ ರಕ್ತ ಕೇಳ್ಬೇಕು, ಎಲ್ಲ ರಕ್ತ ಕೇಳ್ಬೇಕು ಅಂತ ಅನ್ಬೋದು. ಅದಕ್ಕೆ ನಾವು ಇದೇನ್ ನೀವು ನಮ್ಮ ಬಳಗ ವತಿಯಿಂದ ನೀವೇನು ಅಭಿಯಾನ ಮಾಡಿದಿರಿ, ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದಿರಿ, ಬಡವರಿಗೆ ಹೆಲ್ಪ್ ಆಗೋ ಸಹಾಯ ಮಾಡುವ ಅಭಿಯಾನ ಮಾಡಿದಿರಿ. ತುಂಬಾ ಸಂತೋಷವಾಗಿದೆ, ಖುಷಿಯಾಗಿದೆ. ಅದಕ್ಕೆ ನಾನು ಎಲ್ಲರಿಗೂ ಯಾರ್ಯಾರು ಈ ರಕ್ತದಾನ ಶಿಬಿರದಲ್ಲಿ ನಮ್ಮ ವೈದ್ಯರಿರ್ಬೋದು, DHO ಇರ್ಬೋದು, ಎಲ್ಲರೂ ನಮ್ಮ ಬಳಗದ ಯಾರ್ಯಾರು ಮುಖಂಡರಿದ್ದೀರಿ ಎಲ್ಲರಿಗೂ ನನ್ನ ಅತ್ಯಂತ ಧನ್ಯವಾದಗಳನ್ನು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಬಳಗದವರು ಅತ್ಯಂತ ಒಂದು ಸಾಮಾಜಿಕ ಕಳಕಳಿಯಿಂದ ಏನಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈಗಾಗಲೇ ಸುಮಾರು 40 ರಿಂದ 50 ಜನ ರಕ್ತದಾನವನ್ನು ಮಾಡಲಿಕ್ಕೆ ಈಗಾಗಲೇ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನಿಜಕ್ಕೂ ಇದು ಒಂದು ಶ್ಲಾಘನೀಯವಾಗಿರತಕ್ಕಂತ ಕಾರ್ಯಕ್ರಮ. ಇದರಿಂದ ಅನೇಕ ಜನರಿಗೆ ಜೀವವನ್ನು ಉಳಿಸಲಿಕ್ಕೆ ಸಹಕಾರಿಯಾಗ್ತದೆ. ಇವತ್ತು ನೋಡಬಹುದು, ನಮ್ಮ ಒಂದು ಜಿಲ್ಲಾಸ್ಪತ್ರೆ ದಿನ 20 ರಿಂದ 25 ಜನರಿಗೆ ಒಂದು ರಕ್ತ ಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ರಕ್ತದಾನ ಮಾಡಿದಾಗ ರಕ್ತವನ್ನ ನಾವು ಅವರಿಗೆ ಕೊಟ್ಟಾಗ ಮಾತ್ರ ಅವರ ಜೀವನ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ವಿನಾ ಬೇರೆ ಯಾವುದೇ ಔಷಧಿ ಕೊಟ್ಟರು ಅದು ಉಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತಿನ ದಿವಸ 40 ರಿಂದ 50 ಜನ ಏನು ರಕ್ತದಾನ ಮಾಡ್ತಾ ಇದ್ದಾರೆ, ಖಂಡಿತವಾಗಿ 40 ರಿಂದ 50 ಜೀವ ಉಳಿದಂಗೆ ಆಗ್ತದೆ ಅಂತಕ್ಕಂಥ ಮತ್ತೊಮ್ಮೆ ಅವರ ಅಭಿಮಾನ ಬಳಗಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದ. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಘಟಕ ಬೀದರ್ ಮತ್ತು ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವತಿಯಿಂದ ಬೀದರ್ ತಾಲೂಕಿನ ಜನವಡ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮದ ಸಾರ್ವಜನಿಕರು ಆದ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪನ ವೇತನ ಸಂಧ್ಯಾ ಸುರಕ್ಷತಾ ವೃದ್ಧಾಪನ ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ನಾಡ ತಹಸೀಲ್ದಾರರಾದ ಶ್ರೀ ಅಶೋಕ್ ರಾಜ್ಗಿರ ಅವರು ಅರ್ಜಿಯನ್ನು ತಿರಸ್ಕರಿಸುತ್ತಿದ್ದಾರೆ. ಹಾಗೂ ಕೆಲವು ಸಾರ್ವಜನಿಕರ ಹತ್ತಿರ BPL ಪಡಿತರ ಚೀಟಿ ಇದ್ದರೂ ಕೂಡ ನಿಮ್ಮ ಹತ್ತಿರ APL ಪಡಿತರ ಚೀಟಿ ಇದೆ ಮತ್ತು ನಿಮ್ಮ ಆದಾಯ ಹೆಚ್ಚು ಇರುತ್ತದೆ ಎಂದು ತಿರಸ್ಕಾರ ಹಿಂಬರಹ ನೀಡುತ್ತಿದ್ದಾರೆ. ಜನವಡ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರು ಹಾಕಿರುವ ಅರ್ಜಿಯನ್ನು ತಿರಸ್ಕರಿಸುತ್ತಿದ್ದಾರೆ. ಆದರೆ ಮಧ್ಯವರ್ತಿಗಳ ಹತ್ತಿರ ಹಣವನ್ನು ಪಡೆದುಕೊಂಡು ಅಂತವರ ಅರ್ಜಿಯನ್ನು ಮಂಜೂರು ಮಾಡಿಕೊಂಡಿರುತ್ತಿದ್ದಾರೆ. ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಈಗಾಗಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಅವರ ಗಮನಕ್ಕೂ ತಂದರೂ ಸಹ ಅವರ ಮೇಲೆ ಯಾವುದೇ ಕಾನೂನಿನ ಕ್ರಮ ಕೈಗೊಂಡಿರುವುದಿಲ್ಲ. ಜನವಡ ಉಪ ತಹಸೀಲ್ದಾರರಾದ ಅಶೋಕ್ ರಾಜ್ಗಿರ ಅವರನ್ನು ಈ ಕೂಡಲೇ ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಘಟಕ ಬೀದರ್ ಮತ್ತು ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವತಿಯಿಂದ ಅರೆಬೆತ್ತಲೆ ಹೋರಾಟ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಸಾಯಿ ಶಿಂದೆ, ಜಿಲ್ಲಾ ಉಪಾಧ್ಯಕ್ಷರಾದ ಮಹೇಂದ್ರ ಕುಮಾರ್ ಹೊಸಮನಿ, ಸಂಗಮೇಶ್ ಭಾವಿದೊಡ್ಡಿ, ವಿನೋದ್ ಕುಮಾರ್ ಶಿಂದೆ, ಸೂರ್ಯಕಾಂತ್ ಸಾದುರೆ, ವಿಜಯ್ ಕುಮಾರ್ ಜಡಗೆ, ರಾಜ್ಕುಮಾರ್ ಗುಮ್ಮೆ, ವಿಜಯ್ ಕುಮಾರ್ ಜಡಗೆ, ಸೂರ್ಯಕಾಂತ್ ಸಾದುರೆ, ಸೇರ್ ಅಲಿ, ವಿಜಯ್ ಕುಮಾರ್ ಜಡಗೆ, ಸೂರ್ಯಕಾಂತ್ ಸಾದುರೆ ಇದ್ದರು. ರಾಜ್ಯದಲ್ಲಿಯೇ ಜ್ಞಾನಪೀಠ ಹಾಗೂ ಸಾಹಿತ್ಯ ಪ್ರಶಸ್ತಿ ಪಡೆದವರಲ್ಲಿ ಕುವೆಂಪು ಅವರು ಮೊದಲಿಗರಾಗಿದ್ದಾರೆ ಎಂದು ಬೀದರ್ ವಿಶ್ವವಿದ್ಯಾಲಯದ ಕಲಾ ನಿಕಾಯದಡಿ ಡೀನ್ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ತಿಳಿಸಿದರು. ಅವರು ಶುಕ್ರವಾರ ನಗರದ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ ಆಯೋಜಿಸಿದ್ದ ಕುವೆಂಪು ಜನ್ಮದಿನಾಚರಣೆ ಪ್ರಯುಕ್ತ ವಿಶ್ವ ಮಾನವ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ, ಕುವೆಂಪು ಜನ್ಮ ದಿನಾಚರಣೆ ಪ್ರಯುಕ್ತ ರಾಜ್ಯ ಸರ್ಕಾರವು ವಿಶ್ವ ಮಾನವ ದಿನಾಚರಣೆಯಾಗಿ ಆಚರಿಸಬೇಕೆಂದು ಆದೇಶದಂತೆ ಇಂದು ಆಚರಿಸಲಾಯಿತು ಎಂದರು. ಕುವೆಂಪು ಅವರ ಸಾಹಿತ್ಯ ನಾವು ತಿಳಿದುಕೊಳ್ಳಬೇಕಾಗಿದೆ. ಅವರ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಅವರು ತಮ್ಮ ಸಾಹಿತ್ಯದಲ್ಲಿ ಮೌಢ್ಯತೆ ಹಾಗೂ ಜಾತೀಯತೆಗೆ ಯಾವುದೇ ಸ್ಥಾನ ನೀಡಿಲ್ಲ. ಅವರು ಮನುಷ್ಯ ಜಾತಿ ಒಂದೇ ಎಂದು ಹೇಳಿದರು. ಯಾವುದೇ ವ್ಯಕ್ತಿ ಜಾತಿಯಿಂದ
ಮೂಕನಾಗಬಾರದು, ನೈತಿಕ ವ್ಯಕ್ತಿತ್ವದಿಂದ ಮುಕ್ತನಾಗಬೇಕೆಂಬ ಪರಿಕಲ್ಪನೆಯ ಮೂಲಕ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಗಾಂಧಿ ಅವರಂತೆ ವೈಚಾರಿಕ ದೃಷ್ಟಿಕೋನವನ್ನು ಬಿತ್ತುತ್ತಾ ಸಮಾನತೆ, ಮಾನವೀಯತೆ ಮತ್ತು ಜೀವನ ಪ್ರೀತಿಯ ಮಂತ್ರ ಪಠಿಸುವಂತೆ ಪ್ರೇರೇಪಿಸಿದರು. ಕೇಂದ್ರದ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ಸುನೀತಾ ಕೊಡ್ಲೇಕರ್ ಮಾತನಾಡಿ, ಕುವೆಂಪು ಅವರು ನೋಡುವ ದೃಷ್ಟಿ ವೈಚಾರಿಕತೆಯಿಂದ ಇರುತ್ತಿತ್ತು. ಅವರು ಸರ್ವರಿಗೂ ಸಮಬಾಳು ಎಂದು ತಮ್ಮ ಸಾಹಿತ್ಯದಲ್ಲಿಯೇ ಬರೆದಿದ್ದರು ಎಂದರು. ಎಸ್ಬಿ ಕುಂಚೆಬಾಳ್ ಅಧ್ಯಕ್ಷತೆ ವಹಿಸಿ ನಿರೂಪಿಸಿದರು. ಕೇಂದ್ರದ ಉಪನ್ಯಾಸಕರಾದ ಡಾಕ್ಟರ್ ಗೋರಖ್ನಾಥ್ ಇದ್ದರು. ಶಿವಶರಣಪ್ಪ ಗಣೇಶ್ಪುರ್ ಸ್ವಾಗತಿಸಿದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ವಂದಿಸಿದರು. ಕೇಂದ್ರದ ವಿದ್ಯಾರ್ಥಿಗಳು ಹಾಜರಿದ್ದರು. ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರವನ್ನು ಮಂದಕನಹಳ್ಳಿಯ ಭವಾನಿ ಮಂದಿರದಲ್ಲಿ ನಡೆಯಿತು. ಈ ಸಮಾರಂಭದಲ್ಲಿ ಎನ್ಎಸ್ಎಸ್ ಧ್ವಜಾರೋಹಣವನ್ನು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಜಯದೇವ್ ಮುಕ್ತೇದಾರ್ ಅವರು ನೆರವೇರಿಸಿದರು. ಮಾಣಿಕೇಶ್ವರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಲೋಕೇಶ್ ಉಡುಬಾಳೆ ಅವರು ಸಸಿಗೆ ನೀರು ಒಯ್ಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕೀಳರಿಮೆಯನ್ನು ತಾಳದ ಏಕಲವ್ಯನಂತೆ ಛಲದಿಂದ ವಿದ್ಯೆ ಕಲಿತು ಗುರಿ ತಲುಪಬೇಕು. ಬಾಲ್ಯದಿಂದಲೇ ಸದ್ಗುಣಗಳನ್ನು ಕಲಿಯುವುದರ ಮೂಲಕವಾಗಿ ರಾಷ್ಟ್ರ ಪ್ರಗತಿಗೆ ಕೈಜೋಡಿಸಬೇಕು. ಮಕ್ಕಳೆಲ್ಲರೂ ಇಲ್ಲಿ ನಡೆಯುವ ಉಪನ್ಯಾಸಗಳಿಂದ ಉತ್ತಮವಾದ ಜ್ಞಾನವನ್ನು ಪಡೆದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಶ್ರದ್ಧೆಯಿಂದ ಅಧ್ಯಯನ ಮಾಡುವುದರ ಮೂಲಕವಾಗಿ ತಮ್ಮ ಗುರಿ ತಲುಪಿ ತಂದೆ ತಾಯಿಗಳಿಗೂ ಗುರುಗಳಿಗೂ ಕೀರ್ತಿ ತರಬೇಕೆಂದು ಹೇಳಿದರು. ಕಾಲೇಜಿನ ಪ್ರಾಚಾರ್ಯರು ಹಾಗೂ ಎನ್ಎಸ್ಎಸ್ ಘಟಕದ ನಿರ್ದೇಶಕರಾದ ಶ್ರೀ ಚಂದ್ರಕಾಂತ್ ಗಂಗಶೆಟ್ಟಿ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಯಾವುದೇ ಸಮವಸ್ತ್ರವಾದರೂ ಒಂದು ಹಂತದವರೆಗೆ ಮಾತ್ರ ಧರಿಸಿಕೊಳ್ಳಲು ಅವಕಾಶವಿರುತ್ತದೆ. ಆದರೆ ರಾಷ್ಟ್ರೀಯ ಸೇವಾ ಯೋಜನೆ ಸಮವಸ್ತ್ರ ಜೀವನ ಪರ್ಯಂತ ಧರಿಸಬಹುದು. ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ನಮಗಾಗಿ ನಾವು ಬದುಕದೆ ಇತರರಿಗಾಗಿ ನಾವು ಎಂಬ ಧ್ಯೇಯವನ್ನು ಇಟ್ಟುಕೊಂಡು ರಾಷ್ಟ್ರ ಕಟ್ಟುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದು ಹೇಳಿದರು. ಹಿರಿಯ ಉಪನ್ಯಾಸಕಿಯರಾದ ಮೋನಿಕಾ, ಸುಹಾಸಿನಿ, ಉಪನ್ಯಾಸಕರಾದ ಪ್ರೀತೀಶ್, ನಾಗಪ್ಪ, ಬಸವರಾಜ್, ವಿಠಲ್ ಪಾಂಚಾಳ್, ಈರಮ್ಮ ಇತರರು ಉಪಸ್ಥಿತರಿದ್ದರು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ನಿರ್ಮಲಾ ಸ್ವಾಗತಿಸಿದರು. ರಾಧಿಕಾ ನಿರೂಪಿಸಿದರೆ, ಇರ್ಫಾನ್ ಎಲ್ಲರನ್ನೂ ವಂದಿಸಿದರು. ಕಲಬುರಗಿಯಲ್ಲಿ ಜೈ ಕರ್ನಾಟಕ ರಕ್ಷಣೆ ವೇದಿಕೆ ಸಂಸ್ಥಾಪಕರಾದ ಅರುಣ್ ಕುಮಾರ್ ಎಸ್ ಪಾಟೀಲ್ ಹುಣಸಗಿ, ಜೈ ಕರ್ನಾಟಕ ರಕ್ಷಣೆ ವೇದಿಕೆಯ ತಾಲೂಕಾ ಘಟಕದ ನೂತನ ಅಧ್ಯಕ್ಷರನ್ನಾಗಿ ಮಲ್ಲಿಕಾರ್ಜುನ್ ಹಗರಟ್ಗಿ ಅವರನ್ನು ನೇಮಿಸಿ ಆದೇಶ ಪತ್ರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ಭೀಮನಹಳ್ಳಿ ಮತ್ತು ರಮೇಶ್ ವಿಜಯಕುಮಾರ್ ಬಿರಾದರ್, ಅಮರ್ ಕುಮಾರ್ ಕುಲಗೇರಿ ಇದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಬೀದರ್ ಹಾಗೂ ಕರ್ನಾಟಕ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಇಂದು ದಿನಾಂಕ ಕರ್ನಾಟಕ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ರೆಡ್ ರಿಬಿನ್ ಕ್ಲಬ್ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸುನೀತಾ ಮೇಡಮ್ ಅವರು ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರದ ಕುರಿತು ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಬಗ್ಗೆ ಮಾಹಿತಿ ತಿಳಿಸಿದರು. ಇನ್ನೋರ್ವ ಅತಿಥಿಗಳಾದ ಶ್ರೀಮತಿ ಲಕ್ಷ್ಮಿ ಅವರು ವಿದ್ಯಾರ್ಥಿಗಳಿಗೆ ಸೋಂಕಿತ ವ್ಯಕ್ತಿಯ ಕೌನ್ಸಿಲಿಂಗ್ ಹಾಗೂ ಅದರ ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಉಪ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಬಿ ಚಿಕ್ಕಮ್ಮನವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಇಂದು ಏಡ್ಸ್ ಜಾಗೃತಿಯ ಅರಿವು ಮೂಡಿಸುವುದು ಅತ್ಯವಶ್ಯಕವಾಗಿದೆ ಎಂದು ಅರವಿಂದ್ ಕುಲಕರ್ಣಿಯವರ 2 ಕವನಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಏಡ್ಸ್ ಜಾಗೃತಿ ಪ್ರಯುಕ್ತ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಮಹಾನಂದ, ದ್ವಿತೀಯ ಭವಾನಿ, ತಂತ್ರಿಯ ವೈಷ್ಣವಿ, ಪೋಸ್ಟರ್ ಮೇಕಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಮುಜಾಮಿಲ್, ದ್ವಿತೀಯ ಮಾಲಶ್ರೀ, ತಂತ್ರಿಯ ಮಿಜ್ಬಾ ಸಮ್ರಿನ್ ಬಹುಮಾನ ಗಳಿಸಿದರು. ಡಾಕ್ಟರ್ ದಿಲೀಪ್ ಮಾಲೆ, ಎನ್ಎಸ್ಎಸ್ ಅಧಿಕಾರಿಗಳು ನಿರೂಪಿಸಿದರು. ಡಾಕ್ಟರ್ ಸಂಗಪ್ಪ ಸ್ವಾಗತಿಸಿದರು. ಪ್ರೊಫೆಸರ್ ಪರಮೇಶ್ವರ್ ಕೊನೆಯಲ್ಲಿ ವಂದಿಸಿದರು. ಅತಿಥಿಗಳಾಗಿ ಸೋಮನಾಥ್ ಬಿರಾದರ್, ನಿವೃತ್ತ ಉಪಾಸಕ ವೈಜನಾಥ್ ಚಿಕ್ಕಬಸೆ, ಮಧುಸೂದನ್ ಕುಲಕರ್ಣಿ ಮುಂತಾದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.